ಯೇಸು ಕ್ರಿಸ್ತನ ಮಧುರವಾದ ನಾಮದಲ್ಲಿ ನಿಮ್ಮೆಲ್ಲರಿಗೂ ಸ್ತೋತ್ರ. ನನ್ನ ಪ್ರಿಯರೇ, ಎಲ್ಲರೂ ಚೆನ್ನಾಗಿದ್ದೀರಾ? ಇವತ್ತು ಯೇಸುವೊಂದಿಗೆ ನಾವು ಯಾವ ವಾಕ್ಯ ಧ್ಯಾನ ಮಾಡೋಣ? ಬನ್ನಿರಿ. ಕೀರ್ತನೆಗಳು 41ನೇ ಅಧ್ಯಾಯ 3ನೇ ವಚನ. ಅವನು ಅಸ್ವಸ್ಥನಾಗಿ ಬಿದ್ದುಕೊಂಡಿರುವಾಗ ಯೆಹೋವನು ಅವನನ್ನು ಉದ್ಧರಿಸುವನು. ಅವನ ರೋಗವನ್ನೆಲ್ಲ ಪರಿಹರಿಸಿ ಆರೋಗ್ಯವನ್ನು ಉಂಟು ಮಾಡಿದ್ದೆಯಲ್ಲ ಸ್ವಾಮಿ. ನನ್ನ ಪ್ರಿಯರೇ, ಏನು ಶರೀರದಲ್ಲಿ ಬಾಧೆನಾ, ರೋಗ, ಕಾಯಿಲೆಯಿಂದ ಕಷ್ಟಪಡ್ತಾ ಇದ್ದೀರಾ? ನಿಮ್ಮನ್ನು ನೋಡಿ ಏಸಪ್ಪ ಹೇಳ್ತಾರೆ, ನೀವು ಮಲಗಿರುವಂಥ ಅಸ್ವಸ್ಥನಾಗಿ ಬಿದ್ದುಕೊಂಡಿರುವಂಥ ಪರಿಸ್ಥಿತಿ ಏಸಪ್ಪಗೆ ಗೊತ್ತು. ಅದನ್ನು ದೇವರು ನಿಮಗೆ ಉದ್ಧರಿಸುವರು. ನನ್ನ ಪ್ರಿಯರೇ, ನಿಮ್ಮ ರೋಗವನ್ನು ದೇವರು ಸ್ವಸ್ಥ ಮಾಡುವರು. ಯಾವುದೇ ಕಾಯಿಲೆ ಇದ್ದರೂ ಕೂಡ ಸರಿ, ಯಾವುದೇ ನಿಮಗೆ ತೊಂದರೆಯಾಗಿದ್ದರೂ ಕೂಡ ಸರಿ, ನಿಮ್ಮ ಶರೀರದಲ್ಲಿ ಯಾವುದೇ ಒಂದು ಬಾಧೆ ನೋವಾಗಿದ್ದರೂ ಕೂಡ ಸರಿ, ಏಸಪ್ಪ ನಿಮಗೆ ಹೇಳ್ತಾರೆ, ಅವನ ಅಸ್ವಸ್ಥತೆಯನ್ನು ನಾನು ಮುಟ್ಟಿ ಸ್ವಸ್ಥ ಮಾಡ್ತೇನೆ ಅಂತ. ನನ್ನ ಪ್ರಿಯರೇ, ನೀವು ಏಸಪ್ಪ ಹತ್ರ ಕೇಳಿಕೊಳ್ಳುವಾಗ ಖಂಡಿತವಾಗಿ ನಿಮ್ಮ ಎಲ್ಲ ರೋಗವನ್ನು, ಎಲ್ಲ ಕಾಯಿಲೆಯನ್ನು ದೇವರು ದೂರ ಮಾಡಲು ಶಕ್ತಿ ಪಡೆದವರು. ನನ್ನ ಪ್ರಿಯರೇ, ಅದು ಹೇಗೆ ಆಗ್ತದೆ ಅಂತ ಕೇಳ್ತೀರಾ? ನನ್ನ ಪ್ರಿಯರೇ, ರೋಗದಲ್ಲಿ ನೆರಳ್ತಾ ಇರುವಂಥ ನೀವು ಏಸಪ್ಪ ಅಂತ ಕರೀರಿ. ಏಸಪ್ಪ, ನನ್ನ ಅಪ್ಪ, ಈ ರೋಗವನ್ನು ಬದಲಾಯಿಸು ಸ್ವಾಮಿ, ಈ ಕಾಯಿಲೆಯಿಂದ ದೂರ ಮಾಡಿ ಅಂತ ನೀವು ಕೇಳಿ ನೋಡಿ. ಖಂಡಿತವಾಗಿ ದೇವರು ನಿಮ್ಮನ್ನು ಯಾವುದೇ ಒಂದು ಅಸ್ವಸ್ಥತೆಯಿಂದ, ಕಾಯಿಲೆಯಿಂದ ಬಿದ್ದಿರುವಂಥ ನಿಮ್ಮ ಹಾಸಿಗೆಯನ್ನು ದೇವರು ಬದಲಾಯಿಸುವರು. ನನ್ನ ಪ್ರಿಯರೇ, ಯಾರಾಗಿದ್ದರೂ ಕೂಡ ಸರಿ, ಏಸಪ್ಪ, ನನ್ನ ಕಾಯಿಲೆಗಾಗಿ ನೀವು ನಿಮ್ಮ ಶಿಲುಬೆ ಮೇಲೆ ಕರ್ತನೆ ಸ್ತೋತ್ರ ಸ್ವಾಮಿ, ನನ್ನ ಎಲ್ಲ ಕಾಯಿಲೆಗಳಿಂದ ದೂರ ಮಾಡಿದ್ಯಲ್ಲಪ್ಪ, ಅದರಿಂದ ನನ್ನನ್ನು ಸ್ವಸ್ಥ ಮಾಡು ಅಂತ ನೀವು ಕೇಳುವಾಗ ಖಂಡಿತವಾಗಿ ದೇವರು ಸ್ವಸ್ಥ ಮಾಡುವರು. ನನ್ನ ಪ್ರಿಯರೇ, ಯಾಕಂದರೆ ದೇವರು ವಾಗ್ದಾನ ಕೊಟ್ಟಿದ್ದಾರೆ, ಮಾತು ಕೊಟ್ಟಿದ್ದಾರೆ. ಅವನು ಅಸ್ವಸ್ಥನಾಗಿ ಬಿದ್ದುಕೊಂಡಿರುವಾಗ ಯೆಹೋವನು ಅವನನ್ನು ಉದ್ಧರಿಸುವನು. ಹಾಲೆಲೂಯ. ನನ್ನ ಪ್ರಿಯರೇ, ಹಾಸಿಗೆ ಮೇಲೆ ಬಿದ್ದಿರುವಂಥ, ಅಪ್ಪ ನಾನು ಎಷ್ಟು ದಿನ ಈ ಕಾಯಿಲೆಯಲ್ಲಿ ನೆರಳಬೇಕು ಅಂತ ಕೇಳ್ತಾ ಇರುವಂಥ ನಿಮ್ಮನ್ನೇ ನೋಡಿ ದೇವರು ಹೇಳ್ತಾರೆ, ಈಗೋ ಯೇಸು ಕ್ರಿಸ್ತನು ನಾನು ನಿಮ್ಮ ಕಾಯಿಲೆಯನ್ನು ಸ್ವಸ್ಥ ಮಾಡುವುದಕ್ಕಾಗಿ ನಿಮಗಾಗಿ ಶಿಲುಬೆಯನ್ನು ಹೊತ್ತುಕೊಂಡಿದ್ದೇನೆ. ಅದು ಮಾತ್ರವಲ್ಲ, ನಿಮ್ಮ ಗಾಯಗಳನ್ನು ಸ್ವಸ್ಥ ಮಾಡುವುದಕ್ಕಾಗಿ ನಾನು ನನ್ನ ಜೀವವನ್ನೇ ಕೊಟ್ಟಿದ್ದೇನೆ. ನನ್ನನ್ನು ಕರೀರಿ ಏಸಪ್ಪ ಅಂತ ಕರೆದು ನೋಡಿ. ನನ್ನ ಪ್ರಿಯರೇ, ಏಸಪ್ಪ, ನನ್ನ ಹಾಸಿಗೆ ರಾಜ ಬದಲಾಯಿಸಪ್ಪ, ಅಪ್ಪ ನನ್ನ ನೋವನ್ನು ಬದಲಾಯಿಸಪ್ಪ ಅಂತ ನೀವು ಕೇಳಿ ನೋಡಿ. ನನ್ನ ಪ್ರಿಯರೇ, ನಮ್ಮ ಸಭೆಯಲ್ಲಿ ಒಬ್ಬರು ಅಸ್ವಸ್ಥರಾಗಿ ಒಳಗೆ ಬಂದಾಗ ಅವರಿಗೆ ಎಷ್ಟೋ ದಿನದಿಂದ ಕಾಯಿಲೆಯಲ್ಲಿ ಬಿದ್ದಿದ್ರು. ಅವರು ಬಂದಾಗ ಅಷ್ಟೇ, ಇನ್ನೂ ಏನು ಸಾಯುವಂಥ ಒಂದು ಪರಿಸ್ಥಿತಿಗೆ ಬಂದಿದ್ದರು. ನನ್ನ ಪ್ರಿಯರೇ, ಬರೋವಾಗ ಹೊಟ್ಟೆ ಎಲ್ಲ ಊದ್ಕೊಂಡಿತ್ತು. ಯಾವ ಕಾಯಿಲೆ ಅಂತ ಡಾಕ್ಟ್ರು ಕಂಡುಹಿಡಿಯೋಕ್ಕಾಗ್ತಾ ಇಲ್ಲ. ಮತ್ತು ಬರೋವಾಗ ಯಾರೋ ಹೇಳಿದ್ದಾರೆ, ಸಭೆಗೆ ಹೋಗಿ, ಚರ್ಚ್ಗೆ ಹೋಗಿ ಅಲ್ಲಿ ಏಸಪ್ಪ ಹೆಸರು ಹೇಳಿ ಪ್ರಾರ್ಥನೆ ಮಾಡ್ತಾರೆ, ಖಂಡಿತವಾಗಿ ನಿಮಗೆ ಸ್ವಸ್ಥತೆ ಸಿಗ್ತದೆ ಅಂತ ಹೇಳಿ ನಾನು ಇಲ್ಲಿ ಬಂದಿದ್ದೇನೆ ಅಂತ ಹೇಳಿದ್ರು. ಆವಾಗ ಆ ತಾಯಿಗಾಗಿ ನಾವು ಪ್ರಾರ್ಥನೆ ಮಾಡಿದ್ವಿ. ನನ್ನ ಪ್ರಿಯರೇ, ಆಗ ಪ್ರಾರ್ಥನೆ ಮಾಡುವಾಗ ಏಸಪ್ಪನ ಶಕ್ತಿ ಅವರ ಮೇಲೆ ಇಳಿಯಿತು. ನನ್ನ ಪ್ರಿಯರೇ, ಯಾರೆಲ್ಲ ಏಸಪ್ಪ ಈ ಕಾಯಿಲೆಯಿಂದ ನನ್ನನ್ನು ದೂರ ಮಾಡಪ್ಪ ಅಂತ ಕೇಳ್ಕೊಳ್ತಾರೋ ಅವರ ಮೇಲೆ ಖಂಡಿತವಾಗಿ ದೇವರ ಅದ್ಭುತ ನಡೀತದೆ. ಇವಾಗ ಕೂಡ ಆ ಅಮ್ಮ ನಮ್ಮ ಸಭೆಯಲ್ಲಿ ಸಾಕ್ಷಿಯಾಗಿದ್ದಾರೆ. ನನ್ನ ಪ್ರಿಯರೇ, ಇವಾಗ ಹೊಟ್ಟೆ ಊತ ಯಾವುದೂ ಇಲ್ಲ. ಡಾಕ್ಟ್ರಿಂದ ಕಂಡಿಡಿಯೋಕ್ಕಾಗದೆ ತವಕಪಟ್ಟಿದ್ದಿನ ಹಾಸಿಗೆನ ದೇವರು ಬದಲಾಯಿಸಿದರು. ಎಷ್ಟು ವರ್ಷದಿಂದ ಇದ್ದಾರೆ ಅಂತ ನೀವು ಕೇಳ್ತೀರಾ? ನನ್ನ ಪ್ರಿಯರೇ, ಅವರು 30 ವರ್ಷದಿಂದ ಇವತ್ತು ಸಭೆಯಲ್ಲಿ ಸಾಕ್ಷಿಯಾಗಿದ್ದಾರೆ. ಎಲ್ಲ ಕೆಲಸ ಮಾಡ್ತಾರೆ, ಸಭೆಯಲ್ಲಿರುವಂಥ ಕೆಲಸಗಳನ್ನೆಲ್ಲ ಮಾಡ್ತಾರೆ, ಚರ್ಚನ್ನು ಕ್ಲೀನ್ ಮಾಡ್ತಾರೆ, ನಮಗೆ ಸಹಾಯಕವಾಗಿ ಇದ್ದಾರೆ. ನನ್ನ ಪ್ರಿಯರೇ, ಆ ಅಮ್ಮಗೆ ಅದ್ಭುತ ಮಾಡಿದಂಥ ದೇವರು ನಿಮಗೆ ಕೂಡ ಅದ್ಭುತ ಮಾಡಲು ಶಕ್ತರಾಗಿದ್ದಾರೆ. ನನ್ನ ಪ್ರಿಯರೇ, ನೀವು ಕೇಳ್ಕೋಬೇಕು, ಆ ಅಮ್ಮ ಯಾವ ರೀತಿಯಾಗಿ, ಯಾರೋ ಹೇಳಿದ್ರು ಅವರಿಗೆ ಸಭೆಗೆ ಹೋಗಿ, ಚರ್ಚ್ಗೆ ಹೋಗಿ ಅಂತ ಹೇಳಿದ್ರು. ಆ ಮಾತನ್ನು ಕೇಳಿ ಅವರು ಏಸಪ್ಪನ ಹುಡುಕಿ ಬಂದರು. ಅವ್ರು ಯಾರು ಪಾಸ್ಟರ್ನ ಹುಡುಕಿ ಬಂದಿಲ್ಲ, ಜನರನ್ನು ಹುಡುಕಿ ಬಂದಿಲ್ಲ, ಏಸಪ್ಪನ ಹುಡುಕಿ ಬಂದರು. ನನ್ನ ಪ್ರಿಯರೇ, ಹುಡುಕಿ ಬಂದಿದ್ದಂಥ ಅವರ ಮೇಲೆ ಪ್ರಾರ್ಥನೆ ಮಾಡುವಾಗ ಏಸಪ್ಪ ಮಹಿಮೆ ಇಳಿಯಿತು. ಯಾವ ಜನರ ಮಹಿಮೆ ಇಳಿದಿಲ್ಲ, ಏಸಪ್ಪ ಶಿಲುಬೆಯ ಮಹಿಮೆ ಇಳಿಯಿತು. ಆದುದರಿಂದ ನೀವು ಹುಡುಕುವಾಗ ಜನರನ್ನು ಹುಡುಕಬೇಡಿ, ನಿಮಗಾಗಿ ಶಿಲುಬೆಯಲ್ಲಿ ಪ್ರಾಣ ಕೊಟ್ಟಿದ್ದಂಥ, ಪುನರುತ್ಥಾನನಾಗಿದ್ದಂಥ ಏಸಪ್ಪನ ಹುಡುಕಿ ಬನ್ನಿ. ಖಂಡಿತವಾಗಿ ನಿಮ್ಮ ಮರಣದ ಕಾಯಿಲೆಯನ್ನು ಸ್ವಸ್ಥ ಮಾಡಿ, ಡಾಕ್ಟ್ರಿಂದ ಕಂಡುಹಿಡಿಯೋಕ್ಕೆ ಆಗದೇ ಇರುವಂಥ ಎಲ್ಲ ಕಾರ್ಯಗಳನ್ನು ದೇವರು ನಿಮಗೆ ಸ್ವಸ್ಥತೆಯನ್ನು ಕೊಟ್ಟು ನಿಮ್ಮನ್ನು ಆಶೀರ್ವದಿಸುವರು. ನನ್ನ ಪ್ರಿಯರೇ, ಬನ್ನಿರಿ ಪ್ರಾರ್ಥನೆ ಮಾಡೋಣ. ನಮ್ಮನ್ನು ಬಹಳವಾಗಿ ಪ್ರೀತಿ ಮಾಡುವಂಥ ಪ್ರೀತಿ ಉಳ್ಳ ತಂದೆಯಾದ ದೇವರೇ ಸ್ತೋತ್ರಪ್ಪ.
ಯಾರೆಲ್ಲ ರೋಗದಲ್ಲಿ ಕಾಯಿಲೆಯಲ್ಲಿ ನೆರಳ್ತಾ ಇದ್ದಾರೋ ಕರ್ತನೆ, ಎಷ್ಟು ಮಾತ್ರೆ ಅಪ್ಪ, ಎಷ್ಟು ಮದ್ದು ತಿಂದು ಕೂಡ ಅಪ್ಪ ಸ್ವಲ್ಪ ಕೂಡ ನನಗೆ ಮೇಲಾಗಿಲ್ಲ ಅಂತ ಯೋಚನೆ ಮಾಡ್ತಾ ಇದ್ದಾರೋ ಅಪ್ಪ, ಇವತ್ತು ಈ ವಾಕ್ಯವನ್ನ ಕೇಳಿ ಏಸಪ್ಪ ಅಂತ ಕರೀತಾರೋ ಕರ್ತನೆ, ಸ್ತೋತ್ರ ರಾಜ. ಒಬ್ಬೊಬ್ಬರ ಮೇಲೆ ನಿನ್ನ ಮಹಿಮೆ ಇಳಿಯಬೇಕಾಗಿ ಬೇಡ್ಕೊಳ್ತೇನೆ ಸ್ವಾಮಿ. ಅವರ ಹಾಸಿಗೆನ ಬದಲಾಯಿಸು ಸ್ವಾಮಿ. ಕರ್ತನೆ, ಪ್ರಾರ್ಥನೆ ಮಾಡುವಂತ ನಮ್ಮಿಂದ ಏನು ಸಾಧ್ಯವಿಲ್ಲ ಸ್ವಾಮಿ. ಕರ್ತನೆ, ನಾವೆಲ್ಲ ಏನಕ್ಕೂ ಬಾರದವರು ರಾಜ. ಪ್ರಾರ್ಥನೆಯನ್ನ ಕೇಳುವಂತ ನೀನೇ ಸರ್ವಶಕ್ತನು ರಾಜ. ಎಲ್ಲ ಘನ ಮಹಿಮೆ ಒಬ್ಬರಿಗೆ ಕರ್ತನೆ, ಸ್ತೋತ್ರ ಸ್ವಾಮಿ. ಒಬ್ಬೊಬ್ಬರ ಮೇಲೆ ನಿನ್ನ ಶಕ್ತಿ ಇಳಿದು ಬರಲಯ್ಯ ಕರ್ತನೆ. ಏಸಯ್ಯ, ಏಸಪ್ಪ ಅಂತ ಹಾಸಿಗೆ ಮೇಲೆ ಬಿದ್ದು ಕರೆಯುವಂತ ಒಬ್ಬೊಬ್ಬರ ಮೇಲೆ ನಿನ್ನ ಕರ್ತನೆ, ಸ್ತೋತ್ರ ರಾಜ, ಕರವು ಮುಟ್ಟಬೇಕಾಗಿ ಬೇಡ್ಕೊಳ್ತೇನೆ ರಾಜ. ನಿನ್ನ ಗಾಯಗೊಂಡ ಕರದಿಂದ ಮುಟ್ಟಪ್ಪ. ಎಷ್ಟೋ ವರ್ಷಗಳಿಂದ ನೆರಳ್ತಾ ಇರುವಂತ ಇವರ ಕಾಯಿಲೆಯಿಂದ ಬಿಡುಗಡೆ ಕೊಡಪ್ಪ ಕರ್ತನೆ. ಮುಟ್ಟು ಸ್ವಾಮಿ. ಇವಾಗ ಎದ್ದು ನಡೆಯಲಿ ರಾಜ. ಯೇಸುವಿನ ರಕ್ತವು ಜಯವು, ಯೇಸುವಿನ ರಕ್ತವು ಜಯವು, ಯೇಸುವಿನ ರಕ್ತವು ಜಯವು ಕರ್ತನೆ. ಹಾಸಿಗೆ ಮೇಲೆ ಕರ್ತನೆ ನೆರಳ್ತಾ ಇರುವಂತ ಒಬ್ಬೊಬ್ಬರ ಮೇಲೆ ನಿನ್ನ ಶಕ್ತಿ ಇಳಿಯುವುದಕ್ಕಾಗಿ ಸ್ತೋತ್ರ. ಏಸಪ್ಪ ಅಂತ ಕರೆಯುವಂತ ಒಬ್ಬೊಬ್ಬರ ಮೇಲೆ ನಿನ್ನ ಶಕ್ತಿ ಇಳಿಯುವುದಕ್ಕಾಗಿ ಸ್ತೋತ್ರ. ನಿನ್ನ ಅದ್ಭುತ ಕಿರಿಯಗಳು ಇಳಿಯುವುದಕ್ಕಾಗಿ ಸ್ತೋತ್ರ. ನಿನ್ನ ನಾಮ ಮಹಿಮೆ ಹೊಂದಲಿ ಸ್ವಾಮಿ. ಕರ್ತನೆ, ಒಬ್ಬೊಬ್ಬರ ಕರ್ತನೆ ಹಾಸಿಗೆನ ಬದಲಾಯಿಸೋದಕ್ಕಾಗಿ ಸ್ತೋತ್ರ ಅಪ್ಪ. ಮರಣದ ಕಾಯಿಲೆಗಳನ್ನು ಸ್ವಸ್ಥ ಮಾಡಿದಕ್ಕಾಗಿ ಸ್ತೋತ್ರ ಅಪ್ಪ. ಡಾಕ್ಟರಿಂದ ಕೈ ಬಿಡಲ್ಪಟ್ಟ ರೋಗಗಳನ್ನು ಸ್ವಸ್ಥ ಮಾಡುವುದಕ್ಕಾಗಿ ಸ್ತೋತ್ರ. ನಿನ್ನ ಶಕ್ತಿ ಇಳಿಯುವುದಕ್ಕಾಗಿ ಸ್ತೋತ್ರ. ನಿನ್ನ ಶಕ್ತಿ ಇಳಿಯುವುದಕ್ಕಾಗಿ ಸ್ತೋತ್ರ. ಲೋಕದ ರಕ್ಷಕರಾದ ಯೇಸು ಕ್ರಿಸ್ತನ ಮಧುರವಾದ ನಾಮದಲ್ಲಿ ಬೇಡಿ ಹೊಂದಿಕೊಳ್ತೇನೆ ನನ್ನ ತಂದೆಯೇ. ಆಮೆನ್. ದೇವರು